ಪದಕ ಪದಕ ಪದು ಅಕ್ಕ. ಹೋ ಆಂಟಿ, ನೀವಾ? ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಒಬ್ರೇ ಬಂದ್ಬಿಟ್ಟಿದ್ದೀರಾ? ಅಮ್ಮ, ಅಮ್ಮ, ಬಾಮ ಇಲ್ಲಿ. ಹಾ, ನಾನೇ ಬಂದೆ. ನಿಮ್ಮ ಅಮ್ಮನ ಹತ್ರ ಮಾತಾಡ್ಬೇಕಿತ್ತು. ಅಮ್ಮ, ನೀವು ಒಬ್ರೇ ಬಂದ್ರಾ? ಅಂದ್ರೆ ರಾಕೇಶ್ ಬರ್ಲಿಲ್ವಾ? ಇಲ್ಲ ಇಲ್ಲ, ಬಂದ. ಹೊರಗಡೆ ಎಲ್ಲೋ ಕೂತಿರ್ಬೇಕು ಅಂತ ಅನ್ಸುತ್ತೆ. ನಾನೇನೋ ಮಾತಾಡ್ಬೇಕಿತ್ತು ಅಂತ ಬಂದೆ, ಅದಕ್ಕೆ. ಓ ರಚ್ಚು, ಬಾ ಬಾ. ಇದೇನ್ ಸಡನ್ ಆಗಿ ಬಂದ್ಬಿಟ್ಟಲ್ಲ. ಬಾ, ಕುಂತ್ಕ ಬಾ. ಮಗಳೇ, ಹೋಗೊಂಚೂರು ಕಾಫಿ ಗೀಪಿ ಇಕ್ಕೋಗು. ಹೌದು ಅಕ್ಕ, ನನಗೆ ಯಾಕೋ ನಿಜವಾಗೂ ಸಖತ್ತು ಬೇಜಾರಾಗೋಗ್ಬಿಟ್ಟೈತೆ. ನನಗಂತೂ ಜೀವನದಾಗೆ ಯಾವುದಕ್ಕೂ ನೆಮ್ಮದಿ ಇಲ್ಲ. ನಂಗೆ ಬೇಜಾರಾಗೋಗ್ಬಿಟ್ಟೈತೆ. ಯಾಕೆ ರಚ್ಚು, ಯಾಕೆ ಹಿಂಗೆ ಸಪ್ಪು ಮುಖ ಮಾಡ್ಕೊಂಡು ಕುಂತಿದ್ಯಲ್ಲ? ಅಂಥದ್ದೇನಾಯ್ತು? ನಿನ್ನ ಮಗ ಏನಾರ ತೆಪ್ಪು ಕೆಲಸ ಮಾಡೋದ್ನಾ? ಅಯ್ಯೋ ಬಿಡು, ಬುದ್ಧಿ ಹೇಳಿದ್ರಾಯ್ತು ಮಕ್ಳಿಗೆ. ಅಮ್ಮ, ನಾನು ಈಚೆ ಕಡೆ ಇರ್ತೀನಮ್ಮ, ಅಲ್ಲಿ ಮಾತಾಡ್ತಾ ಇರ್ತೀನಿ. ಸರಿ, ನೀನು ಹೋಗೆ. ನಾನು ಚೆನ್ನಾಗಿದ್ದೀನಲ್ವಾ? ರಾಕೇಶ್ ನನಗೆ ಹೇಳ್ಬೇಕಿತ್ತೆ, ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಯಾಕೆ ನನ್ಗೆ ಅವ್ನು ಹೇಳಲೇ ಇಲ್ವಲ್ಲ? ಇರು, ಹೋಗೋಣ. ನಂದು ಒಂದು ಮದುವೆ ವಿಚಾರನ ಆದಷ್ಟು ಬೇಗ ಮಾತಾಡಬೇಕು. ಅವನು ಎಲ್ಲ ವಿಚಾರನ ನನ್ನ ಹತ್ರ ಹೇಳಿದ್ದ. ಯಾಕೋ ಈ ನಡುವೆ ಫೋನೇ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನೋ ಮನೆ ಸಮಸ್ಯೆ ಅಂತ ಕಾಣಿಸ್ತೈತೆ. ಆದಷ್ಟು ಬೇಗ ನಾನು ಮಾತಾಡಿಸ್ಬೇಕು. ಮೊದಲು ಮೇಕಪ್ ಮಾಡ್ಕೊಂಡು ಹೋಗೋಣ. ಇರು ಸ್ವಲ್ಪ, ಹಿಂಗೆ ಹೋದ್ರೆ ಚೆನ್ನಾಗಿರಲ್ಲ. ಹೇಳಮ್ಮಿ, ಏನಾಯ್ತು? ಅಲ್ಲ, ಯಾಕೆ ನಿಮ್ಮ ಅಮ್ಮನೂ ಏನು ಹೇಳಲಿಲ್ಲ ಅದು ಇದು ಅಂತ? ಯಾಕೆ, ಏನಾಯ್ತು? ಅಂಥದ್ದೇನಾಯ್ತು? ಅಯ್ಯೋ, ಈ ಮನೆಯಾಳಿ ನನ್ನ ಮಗಳವಳಲ್ಲ, ಬೇಡ ಬೇಡ ಅಂತ ಒತ್ತಿ ಒತ್ತಿ ಎಷ್ಟು ಹೇಳಿದ್ರು ಕೇಳ್ದಿದ್ದಂಗೆ ಹೋಗಿ ಆ ಮನೆಯಾಳಿ ಇದ್ಲಲ್ವ, ಇನ್ಯಾರ ರೋಸು, ಆ ರೋಸ್ ಮಗುನ ಲವ್ ಮಾಡಿಬಿಟ್ಟವಳೆ. ಹ್ಞೂ, ಈ ವಿಷಯ ಎಲ್ಲ ಗೊತ್ತಾಯ್ತು. ಏನೋ ಅವನ ಜೊತೆನೆ ಹೊಂಟೋಗ್ಬಿಟ್ಟವಳಂತೆ, ಮದುವೆ ಮಾಡ್ಕೊತೀನಿ ಅಂತ ಹೇಳೋಳಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ಪಟ್ಟೆ. ಗೊತ್ತಾಯ್ತು ನಮಗೂ ಎಲ್ಲ ವಿಚಾರನೂ. ನಿನಗೆ ಫೋನ್ ಮಾಡಿ ಕೇಳಿದ್ರೆ ನೀನು ಏನಪ್ಪ ಹಿಂಗೆ ಓಡಾಗಿರೋದನ್ನ ಹಿಂಗೆ ಬಾಯಿ ಬಿಟ್ಬಿಟ್ಟು ಕೇಳ್ತಾ ಇದ್ದೀವಿ ಅಕ್ಕ ಅಂತ ಅನ್ಕೊಂಬಿಟ್ಟು ಬೇಜಾರು ಮಾಡ್ಕೊತೀನೋ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಕೇಳೋದು. ವಿಚಾರ ಗೊತ್ತಾಯ್ತು. ಇನ್ನೇನು ಮಾಡೋಕ್ಕಾಗತ್ತೆ? ನೀನು ಅತ್ತ ಒಪ್ಕೊಂಡು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಮದುವೆ ಮಾಡ್ಕೊಳ್ಳೋದು ಕಲ್ತ್ಕ. ಮದುವೆ ಮಾಡಿಸ್ಬಿಡೋದಿಲ್ಲ ಅಂತಂದರೆ ನಿನ್ಗೂ ಜೀವನ ಇದಾಗೋಗ್ಬಿಡ್ತೈತೆ. ನೀನು ಓಡೋಗ್ಬಿಟ್ಟವಳೆ ಅಂತಂದರೆ ಇನ್ನು ಯಾರಿನ ಇದು ಮಾಡ್ತಾರೆ ಹೇಳು, ಮನೆಗೆ ಸೇರಿಸ್ತಾರೆ ಹೇಳು? ನೀನೇ ಯೋಚನೆ ಮಾಡು. ಬೇರೆ ಹುಡುಗನ ಕೊಟ್ಬಿಟ್ಟು ಮದುವೆ ಮಾಡೋಕ್ಕಾದ್ರೂ ಆಗ್ತೈತಾ? ಅವಳಿಗೆ ಏನೋ ತಲೆ ತುಂಬಿಟ್ಟು ಅರ್ಧ ಆಸ್ತಿ ಬರ್ಕೊಡ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೇನೇನೋ ಮಾಡ್ತಾವ್ರೆ. ಈಗ ಅರ್ಧ ಆಸ್ತಿನ ಎಲ್ಲಿಂದ ತಗೊಂಡು ಬಂದು ಎಲ್ಲಿ ಮಾಡಿ ಏನು ಕೊಡೋದು ಅವಳಿಗೆ? ನಾನು ಕೊಡಲ್ಲ ಹೋಗು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಿದ್ದೀನಿ. ಅವಳು ನಾನು ಬಂದೇ ಬರ್ತೀನಿ, ಕೋರ್ಟು ಕೇಸ್ ಹಾಕ್ತೀನಿ, ಅದು ಇದು ಅಂತ ಇಷ್ಟುದ್ದ ತೆಗಿತಾವಳೆ. ನನಗಕ್ಕ ಏನು ಮಾಡಬೇಕು ಏನು ಬಿಡಬೇಕು ಅಂತ ತಲೆಗೆ ಓಡ್ತಾ ಇಲ್ಲ. ನಾನು ಮಾಡೋವಷ್ಟು ಪ್ರಯತ್ನ ಪಟ್ಬಿಟ್ಟಿದ್ದೀನಿ. ಅವಳು ಪೊಟ್ಟು ಹಿಡ್ಕೊಂಡು ಕುಂತವಳೆ, ನನಗೂ ಏನೂ ಮಾಡೋಕ್ಕಾಗ್ತಿಲ್ಲ. ಇಬ್ಬರೂ ಕರ್ಕೊಂಬಂದೊಂದು ಏನಾರ ಮಾಡೋ ಒಂದು ಬುದ್ಧಿ ಕಲಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಮೊದಲು ಅವಳಿಗೆ ಏನಾರ ಒಂದು ಗತಿ ಕಾಣಿಸ್ಬೇಕು, ಆ ರೋಸ್ಗೆ. ಆವಾಗಲೇ ಸೊರೋಗೋದು. ಇಲ್ಲ ನನ್ನ ಮಗಳಿಗೊಂದು ಗತಿ ಕಾಣಿಸ್ಬೇಕು. ಇಲ್ಲ ನಾವು ಹಿಂಗೆ ಎಣಗಲೇಬೇಕಾಗ್ತೈತೆ. ಏನು ಮಾಡೋದು? ಈ ಮಹಾಮಗುನ ಮದುವೆ ಮಾಡ್ಸೋಣ ಅಂತಂದರೆ ಇವಳು ಒಪ್ತಿದ್ದಂಗೆ ಓಡೋಗವಳೆ. ಈಗ ಓಡೋಗಿರೋನ್ನ ಕೊಟ್ಬಿಟ್ಟು ಮದುವೆ ಮಾಡ್ಕ ಅಂತ ಹೇಳಿದ್ರೆ ಮರ್ಯಾದೆ ಇರ್ತೈತಾ? ನೀನೇ ಹೇಳು. ಈಗ ಅದಕ್ಕೆ ಏನಾದರೂ ಒಂದು ಮಾಡಬೇಕು. ಈಗಳಮ್ಮ, ಈ ಮಕ್ಕಳು ಮಾಡ್ಕೊಳ್ಳೋ ಕೆಲಸಗಳಿಗೆ ನಾವು ದೊಡ್ಡ ದೊಡ್ಡರು ಅನ್ಭವಿಸ್ಬೇಕಾಯ್ತದೆ. ಇವಕ್ಕೇನು ಮಕ ತಿಳಿಯಲ್ಲ, ಏನು ತಿಳಿಯಲ್ಲ, ಮಾಡ್ಕೊಬಿಡ್ತವೆ. ಅಯ್ಯೋ, ನಮ್ಮ ಕುತ್ತಿಗೆ ಬಂದು ಹಿಂಗೆ ಕೂತ್ಕೋತಾವೆ ಹಿಂಗೆ. ಏನು ಮಾಡ? ನನ್ನ ಮಗಳು ಕತೆ ಕೇಳ್ದ? ಮದುವೆ ಮಾಡ್ಕೊಂಡು ಮಗನೇ ಆಗೋಗ್ಬಿಟ್ಟೈತೆ. ಆಮೇಕಿಂದ ನನಗೆ ಗೊತ್ತಾಗಿ ಮಾಡಿ ತಿರುಗೆಲ್ಲ ಅವಳು ಸಂಸಾರ ಸೋರು ಮಾಡೋಕೆ ಈಗ ನಾನು ಒದ್ದಾಡ್ತಾ ಇವನಿ. ನೀನು ಅಷ್ಟೇ, ಏನು ಮಾಡೋಕೆ ಆ ಪರಿಸ್ಥಿತಿನಾಗಿಲ್ಲ. ಏನಾರ ಒಂದು ಮದುವೆ ಮಾಡಿ ಮನೆಗೆ ಕರ್ಕೊಬಿಟ್ಟು ಬಂದು ಇರಿಸ್ಕೊಳ್ಳೋದು, ಏನಾರ ಒಂದು ಮಾಡಬೇಕು ಅಷ್ಟೇನೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಅಮ್ಮನ ಜೊತೆ ಇದ್ರೆ ತಾನೇ ಎಲ್ಲ ತಲೆನೋವು. ಅವ್ರ ಅಮ್ಮನ ಜೊತೆನೇ ಬಿಡ್ಬೇಡ, ರೋಸ್ ಜೊತೆ ನೀನೇ ಕರ್ಕೊಂಡು ಬಂದು ಮನೆಗೆ ಇರಿಸ್ಕ. ಈಗ ಓಡಾಗಿರೋ ಹುಡುಗಿನ ಇನ್ನು ಯಾರು ಮದುವೆ ಮಾಡ್ಕೋತಾರೆ? ನೀನು ಯೋಚನೆ ಮಾಡು. ಏನೋ ಒಂದು ಬುದ್ಧಿ ಹೇಳ್ಕೊಂಡಿರ್ಬೇಕಮ್ಮ. ಈಗಿನ ಕಾಲದವ್ರನ್ನ ಮಾತುಗಳು ಕೇಳ್ತಾರ? ಹಂಗಂತ ಅವನು ಮದುವೆ ಮಾಡ್ಬಿಟ್ಟು ಬರೀ ಆಸ್ತಿ ಪಾಸ್ತಿ ಅನ್ಕೊಂಡು ಕೂತ್ಕೊತಾನೆ. ಏನು ಮಾಡೋದು? ಇಲ್ಲ ಮನೆ ಕರ್ಕೊಂಡ್ಬಿಟ್ಟು ಬಂದಿರು, ನೀವು ಹೇಳ್ದಂಗೆ ಮನೆ ಕರ್ಕೊಬಿಟ್ಟು ಬಂದು ಇಕ್ಕೊಂಡ್ರೆ, ಮನೆಯಳಿನಾಗ ಮಾಡ್ಕೊಂಡ್ರೆ ಸರೋಯ್ತದ. ಆ ಮನೆಯಾಳಿನ ಬಿಟ್ಬಿಡು ಅಂತ ಏನಾರ ಒಂದು ಹೇಳ್ಬೇಕು, ಮಾಡಬೇಕು. ನೋಡು, ಪಿಲಾನ್ ಹೆಂಗಿರ್ಬೇಕು ಅಂದರೆ, ಅವಳು ಹೆಂಗೆ ನಿನ್ನ ಮಗಳನ್ನ ನಿನ್ನ ಕಡೆ ಅವಳ ಕಡೆ ಕೆಳ್ಕೊಂಡ್ಲು, ನೀನು ಹಂಗೇನೇ ಅವಳ ಮಗುನ ನಿನ್ನ ಕಡೆ ಕೆಳಕ. ಸರಿನಾ? ಯೋಚನೆ ಮಾಡು. ನಿನ್ನ ತಲೆನಾಗ ಏನು ತುಂಬ್ಕೊಂಡಿದ್ಯಾ? ನಿನ್ನ ಮಗಳನ್ನ ಹೆಂಗೆ ಎಳ್ಕೊಂಡಿದ್ದೇಳ ಅವಳು? ಏನೋ ಪಿಲಾನ್ ಮಾಡಿ ಎಳ್ಕೊಂಡ್ಲು ತಾನೆ. ನೀನು ಅಷ್ಟೇ ಏನಿಯಾ? ನಿನ್ನ ಮಗಳ ಮೇಲೆ ತೋರ್ಸ ಪಿರುತಿಗೆ ನನವೇ ನನ್ನ ಮಗನ ಮೇಲೆ ತೋರಿಸಿ ಅವ್ರ ಅಮ್ಮಂಗೆ ಅವನೇನೇ ತಿರುಗಿ ಬಾಣ ಬಿಡಬೇಕು. ಹಂಗೆ ಮಾಡ್ಬೇಕು ನೀನು. ಹಳ್ಳಿ ಗಂಟನೂ ಆ ಮನೆಯಾಳಿ ಎಲ್ಲನೂ ನೀವು ಉದ್ಧಾರ ಆಗಕ್ಕಿಲ್ಲ. ನೋಡು, ನಾನು ಹೇಳ್ದೆ ಸದ್ಯಕ್ಕೆ ನೀನು ಮಾಡು. ಹಿಂಗೆ ಮಾಡಿದ್ಮೇಲೆ ನೋಡು ಏನಾಯ್ತದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡು. ನೀನು ಹಿಂಗೆಲ್ಲನೂ ಎಳ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ರಚ್ಚು. ಹೋಗು, ಆ ಹುಡುಗ ಯಾರು ಅಂತ ಮಾತಾಡಿಸಿ ಅವನ ತಗು ನಯಸ್ ಮಾಡಿ ಮಾತಾಡಿ ಎಲ್ಲನೂ ಮಾಡು. ಓಹೋ, ಇವನೇ ನಮ್ಮ ಮಗ. ಬಾರೋ ಬಾರೋ ಬಾರೋ. ಚಾಕ್ಲೇಟ್ ತಂದಿದ್ದೀರಾ? ಇಲ್ಲ ಕಣೋ. ಬಿಸ್ಕೆಟ್ ಇಲ್ಲ ಕಣಪ್ಪ, ತಂದಿಲ್ಲ. ನೀನ್ ಇದೆಯಾ ಅಂತ ನಮಗೆ ಗೊತ್ತೇ ಇರಲಿಲ್ಲ.
ಮತ್ ನಾನ್ ಯಾಕೆ ಬರ್ಲಿ ನಿಮ್ಮ ಹತ್ರಕ್ಕೆ? ನಾನ್ ಬರಲ್ಲ. ಅವನಮ್ಮ ಇವ್ನು ತೀಟೆ ತಿಮ್ಮ, ತೀಟೆ ಬರೋ ತೀಟೆ ಇವನಂತೂ ಇವ್ರ ಅಮ್ಮ ಇಲ್ಲಿ ಬಿಟ್ಟು ಹೋಗ್ಬಿಟ್ಟವಳೆ. ಅಲ್ಲಿ ಅಲ್ಲೆಲ್ಲ ಇರಿಸ್ಕೊಳಕ್ ಆಗಲ್ಲ ಅಂತ. ಅಯ್ಯೋ ಕುಂತ್ರು ನಿಂತ್ರು ಒಸಿ ಕಾಟ ಕೊಡ್ತಾನೆ ಅಂತ ಅನ್ಕೊಂಡ್ರ. ಹೋಗಪ್ಪ ವಿಹಾನು, ಆಮೇಕಿಂದ ಸ್ವಲ್ಪ ನೋಡ್ಕೊಬರೋಣ. ಈಗ ಹೋಗು, ಆಟ ಆಡ್ಕೊ ಹೋಗಿ ಈಚೆ ಕಡೆ ನೋಡು. ಅಲ್ಲಿ ಹೋಗೈತಲ್ಲ ಚಿಕ್ಕಿ ಚಿಕ್ಕಿ ಜೊತೆ ಹೋಗಿ ನೀನು. ಅಜ್ಜಿ ಬಾಜಿ ಹೋಗೋಣ, ಸ್ವಲ್ಪ ನೋಡ್ಕೊಬರೋಣ. ಬಾಜಿ ಚಾಕ್ಲೇಟ್ ತಂದಿಲ್ಲ, ಬಿಸ್ಕೆಟ್ ತಂದಿಲ್ಲ. ಈ ಆಂಟಿ ಹತ್ರ ಯಾಕೆ ಮಾತಾಡ್ತೀಯ ಅಜ್ಜಿ? ಸುಮ್ಮನೆ ವೇಸ್ಟ್ ಅಜ್ಜಿ. ಬಾಜಿ ನಾವು ಹೋಗ್ಬೇಕು ಬಾಜಿ. ಅಯ್ಯೋಯ್ಯೋ ಬುಡ ಕೊಡಿಸ್ತೀನಿ ನೋಡಿ. ಹೋಗ್ಬಿಟ್ಟು ಪ್ಯಾಟೆನ ಕರ್ಕೊಂಡು ಹೋಗ್ಬಿಟ್ಟು ಏನೇನ್ ಬೇಕು ಎಲ್ಲ ಕೊಡಿಸ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ. ನೀನ್ ಇಲ್ಲಿ ಇದೆಯಾ ಅಂತ ಗೊತ್ತಿದ್ರೆ ಏನೇನ್ ಬೇಕು ಎಲ್ಲ ಒಂದ್ ಮೂಟೆ ಒತ್ಕೊ ಬರ್ತಾ ಇದ್ದೆ. ನೀನ್ ಇದೆಯಾ ಅಂತ ನನಗೆ ಗೊತ್ತಿರ್ಲಿಲ್ಲ ನೋಡಪ್ಪ, ನಾನು ತರ್ಲಿಲ್ಲ. ಅಷ್ಟಕ್ಕೆ ಮುನ್ಸ್ಕೊಬಿಟ್ಟಿದ್ಯಾ. ಅಜ್ಜಿನು ನನ್ನ ಹತ್ರ ಮಾತಾಡಬಾರ್ದು. ಹೌದಾ? ಹಂಗಾರೆ ನೀವು ತಿನ್ನೋದ್ ಕೊಡ್ಸೋದಾದ್ರೆ ನಮ್ಮ ಅಜ್ಜಿ ಹತ್ರ ನೀವು ಮಾತಾಡಿ, ಎಷ್ಟೊತ್ತಾದ್ರೂ ಮಾತಾಡಿ. ನಿಮ್ಮ ಅಮ್ಮನ ಮೀರಿಸ್ತೀಯ ಬುಡ ನೀನಂತೂ. ನಿಮ್ಮ ಅಮ್ಮನ ಮೂಲಗ ಕೂರಿಸ್ಬಿಟ್ಟು ನಿಮ್ಮ ಅಮ್ಮನೇನೆ ಮೀರ್ಸ್ ಕೂತ್ಕೊಬಿಟ್ಟಿದ್ಯಾ ನೀನಂತೂ. ಓಹೋ ಪರವಾಗಿಲ್ಲ ನೀನು. ಈ ನನ್ ಮಗಂತಾಗ ಎಣಗದೈತ. ಅವ್ರ ಅಮ್ಮ ಬಿಟ್ಟೋದ್ಲು ಹೊಸಿ ಕಾಟ ಕೊಡ್ತಾನೆ ಅಂತ ಅನ್ಕೊಂಡ. ಏನೋ ಮಕ್ಳು ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಏನೋ ಕಷ್ಟ ಪಡ್ಲೇಬೇಕು ತಾನೆ. ನನ್ಗೇನು ಮಕ್ಳು ಚೆನ್ನಾಗಿರ್ಬೇಕು. ನೀನು ಅಷ್ಟೇನಿಯ, ನೀನು ಮಗಳಿಗೋಸ್ಕರ ನಿನ್ನ ಮಗನಿಗೋಸ್ಕರ ಏನೇನು ಬೇಕು ಅಷ್ಟನ್ನುವೇ ಮಾಡು. ಅವನ ಮಗುನೇ ನಿನ್ ಕಡೆ ಕೆಳ್ಕೊಂಡು ಏನೇನು ಬೇಕು ಅದನ್ನ ಎಲ್ಲನೂ ಮಾಡು. ತಲೆಯನ್ನೇ ಕೆಡಿಸ್ಕೊಳಕ್ ಹೋಗ್ಬೇಡ, ಸರಿನಾ? ಏನಾರ ಎಲ್ಪ್ ಬೇಕಾದ್ರೆ ನಾನು ಇದ್ದೇ ಇರ್ತೀನಿ ಯಾವಾಗೂ. ನಿಂಗೆ ಏನು ಬೇಕೋ ಹೇಳು, ನಾನು ನಿಂಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ನಾನು ಸಹಾಯ ಮಾಡ್ತೀನಿ ನಿನಗೆ. ಈಗ ಸದ್ಯಕ್ಕೆ ನಾನು ಹೇಳ್ದಷ್ಟು ಮಾಡು. ಇದೇನೋ ಸಕ್ಸಸ್ ಆಗಲಿಲ್ಲ ಈ ಪಿಲಾನು ಅಂದರೆ ಆಮೇಕಿಂದ ನನಗೆ ಫೋನ್ ಹಾಕು. ಅಷ್ಟಕ್ಕೆ ನೀನು ಮುಂಚ್ಕೊಂಡು ಬೇಜಾರು ಮಾಡ್ಕೊಂಡು ಇರೋಕ್ಕೆ ಬಂದು ನೀನು ಕುಂತ್ಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡ್ತೀಯಾ? ಮಕ್ಕಳು ಜೀವನ ನೋಡು. ನಾನು ನನ್ನ ಮಗಳಿಗೋಸ್ಕರ ಅವಮಾನ ಎಲ್ಲ ಪಟ್ಕೊಂಡು ಉಗಿಸ್ಕೊಂಡು ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ಹತ್ಬಿಟ್ಟು ಬಂದಿದ್ದೀನಿ. ನಾನಂತೂ ಅವ್ರನ್ನೇ ಪೊಲೀಸ್ ಸ್ಟೇಷನ್ಗೆಲ್ಲ ಹಾಕ್ಸಿದ್ದೀನಿ. ಅಂತದ್ರಾಗ ನೀನು ವಿದ್ಯಾವಂತೆ, ನೀನು ನನಗಿನ್ನ ಹೆಂಗಿರ್ಬೇಕು ಯೋಚನೆ ಮಾಡು. ನಮಗಿನ್ನ ಒಂದು ಲೆವೆಲ್ ಶಾನೆ ಏನೇ ಇರಬೇಕು. ಹಂಗಿರೋದು ಬಿಟ್ಬಿಟ್ಟು ನೀನು ಹಿಂಗೆ ಸುಮ್ಮನೆ ಕುಂತ್ಕೊಂಡು ಅದು ಇದು ಅಂತ ಯೋಚನೆ ಮಾಡೋದು ಆಯ್ತದ? ನಮ್ಮ ಅಜ್ಜಿ ಸೂಪರ್ ಹೀರೋ. ನಮ್ಮ ಅಜ್ಜಿ ಹೂ ಕಣಪ್ಪ, ನಿಮ್ಮ ಅಜ್ಜಿ ಸೂಪರ್ ಹೀರೋನೇನೆ. ನಿನಗೆ ಈಚೆ ಕಡೆ ಅಣ್ಣ ಕುತ್ಕೊಂಡೈತೆ, ರಾಕೇಶ್ ಅಣ್ಣ ಅಂತ ಹೇಳ್ಬಿಟ್ಟು. ಅವಣ್ಣ ನೋಗಿ ಕೇಳೋಗಪ್ಪ. ನಿಂಗೆ ನನಗೆ ಹೇಳ್ತು ರಚ್ಚು ಆಂಟಿ ಹೇಳ್ತು ನನಗೆ ನೀನು ನನಗೆ ತಿನ್ನೋದು ಕೊಡಿಸ್ಬೇಕಂತೆ ಅಂತ ಹೋಗಿ ಹೇಳಪ್ಪ. ಹೋಗಿ ಹೇಳಿದ ತಕ್ಷಣ ಏನೇನು ಬೇಕೋ ಎಲ್ಲ ತಿನ್ನೋದು ಕೊಡಿಸ್ತದೆ. ಚೆನ್ನಾಗಿ ತಿಂತಾ ಇರು. ಖಾರ ಕುತ್ಕೊಂಡು ಹೋಗು. ಖಾರ ತಂದೈತಿ ಅಣ್ಣಯ್ಯ, ಕುತ್ಕೊಂಡು ಮಾತಾಡೋಗು. ನಾನು ಹೊಸಿ ಮಾತಾಡ್ತೀನಿ ನಿಮ್ಮ ಅಜ್ಜಿ ತಾಗೆ. ಆಯ್ತು ಯಪ್ಪ ಸಾಕಾಯ್ತದೆ ನೋಡ್ರಚ್ಚು. ಭಯ ಎಲ್ಲ ಬೊಟ್ಟು ಸೈಡ್ಗೆ ಹಾಕ್ಬಿಟ್ಟು ಭಯನ ಏನಿದ್ರು ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡಿ ಅಷ್ಟೇನೇನೆ. ನೀನ್ ಹಿಂಗೆಲ್ಲ ಎದ್ರಕೊಂಡು ಕೂತ್ಕೊಳಕ್ಕೆ ಹೋಗ್ಬೇಡ. ಈ ಮಾತು ಕೇಳಿದ್ಮೇಲೆ ಒಂದು ಒಳ್ಳೆ ಐಡಿಯಾ ಬಂತು ನನಗೂ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ನೋಡ್ತಾ ಇರ್ರಿ. ಇವಾಗ ಇಷ್ಟೆಲ್ಲ ನೀವು ಧೈರ್ಯ ಹೇಳಿದ್ಮೇಲೆ ಬಿಡ್ತೀನಾ? ಆಯ್ತು ತಗ, ನಾನು ಸಹಾಯ ಮಾಡ್ತೀನಿ. ಅದು ಏನು ಬೇಕೋ ಮಾಡು. ನಾನು ಇತ್ತಿನ ಜೊತೆಯಾಗೆ ತಾಲ್ ಕೆಡಿಸ್ಕೊಳಕ್ಕೆಲ್ಲ ಹೋಗ್ಬೇಡ. ಮಾಡೋಣ, ಏನೋ ಒಂದು ಯೋಚನೆ ಮಾಡಿದ್ರೆ ಎಲ್ಲ ಉಪಾಯ ಸಿಗ್ತದೆ. ನನ್ನ ಮಗಳು ಜೀವನ ಅಲ್ಲಿ ಸರೋಗ್ಬಿಟ್ರೆ ನನಗೂ ಸಾಕು. ಇಲ್ಲಿ ನಿನ್ನ ಮಗಳು ಜೀವನ ಸರೋದ್ರೂ ಸಾಕು. ಮಕ್ಳಿಗೋಸ್ಕರ ಹೊಡೆದಾಡೋಣ. ನಾವಿರೋದೇ ಮಕ್ಳಿಗೋಸ್ಕರ ಅಲ್ವೇ? ಮಕ್ಳು ಖುಷಿನೇ ನಮ್ಮ ಖುಷಿ. ಇನ್ನು ಯಾರು ಬೇಕು? ಯಾವ ಬೇರೆ ಖುಷಿ ಕಟ್ಕೊಂಡು ನಮ್ಗೇನಾಗಬೇಕು? ಅದೇಯ ಮತ್ತೆ